ಬೆಳಗಿನ ಹಬ್ಬ ದೀಪಾವಳಿಗೆ ಕೇವಲ ಹಸಿರು ಪಟಾಕಿಗಳನ್ನು ಮಾತ್ರವೇ ಮಾರಾಟ ಮಾಡುವಂತೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ನೀಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜೆಕೆ ಮೈದಾನದಲ್ಲೂ ಕೂಡ ಪಾಲಿಕೆ ವತಿಯಿಂದ ಕೆಲವೊಂದಿಷ್ಟು ಪಟಾಕಿ ಮಾರಾಟಗಾರರಿಗೆ ಮಾರಾಟಕ್ಕೆ ಅನುಮತಿ ನೀಡಲಾಗಿದೆ. ಆದರೆ ಇಂದು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ಈ ಒಂದು ಪಟಾಕಿ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. 10ಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳಿಗೆ ಈ ಒಂದು ಪಾಲಿಕೆ ಅನುಮತಿ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾತಾಡೋದಕ್ಕೆ ಪಟಾಕಿ ಏನು ಪರಿಸರ ನಿಯಂತ್ರಣ ಮಾಲಿನ್ಯಾಧಿಕಾರಿ ಅಂತ ಕವಿತಾ ಮುಟ್ಕೆ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಪಟಾಕಿ ಅಂದರೆ ಒಂದು ಗೊಂದಲ ಇರುವಂಥದ್ದು, ಈ ಸಾಕಷ್ಟು ಗ್ರಾಹಕರು ಹಾಗೂ ಮಾರಾಟಗಾರರು ಕೂಡ ಗೊಂದಲ ಇರುವಂಥದ್ದು. ಈ ಹಸಿರು ಪಟಾಕಿಗೆ ಅಂದರೆ ಏನು ಮಾರ್ಗಸೂಚಿ ಇದೆ ಮೇಡಮ್? ಹಸಿರು ಪಟಾಕಿ ಅಂದರೆ ಈಗ ಏನು ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ 30% ಅಷ್ಟು ಅವರು ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋವಂಥಕ್ಕೆ ಕೆಮಿಕಲ್ಸ್ನ ಈಗ ಯೂಸ್ ಮಾಡಬೇಕು ಅಂತ ಇದೆ. ಆ್ಯಕ್ಚುಲಿ ಹಸಿರು ಪಟಾಕಿ ಅಂದರೆ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ನೀರಿ ಅವರು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ಅದನ್ನ ಪೆಸೋ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಒಂದು ಪ್ರಾಡಕ್ಟ್ ಅಪ್ರೂವಲ್ ಅಂತ ಕೊಡ್ತಾರೆ. ಅದ್ರ ಮೇಲೆ ಗ್ರೀನ್ ಲೋಗೋ ಇರಬೇಕು, ಮತ್ತೆ ಇದು ಲೈಸೆನ್ಸ್ ನಂಬರ್ ಇರಬೇಕು. ಅದನ್ನ ನಾವು ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ಭೇಟಿ ವೇಳೆ ಏನು ಪಟಾಕಿ ಅಂಗಡಿಗಳಲ್ಲಿ ಕೇವಲ ಹಸಿರು ಪಟಾಕಿಗಳನ್ನ ಮಾತ್ರವೇ ಮಾರಾಟ ಮಾಡ್ತಿರೋದು ಅಥವಾ ಹೇಗೆ ಅಂತ? ಇಲ್ಲ, ನಾನೀಗ ಚೆಕ್ ಮಾಡೋ ಒಂದು ಇದ್ರಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಹಸಿರು ಪಟಾಕಿಗಳು ಜಾಸ್ತಿ ಮಾರಾಟ ಆಗ್ತಾ ಇಲ್ಲ. ಕೇವಲ ಬೇರೆ ಪಟಾಕಿಗಳೇ ಇಲ್ಲಿ ಜಾಸ್ತಿ ಮಾರಾಟ ಆಗ್ತಾ ಇದೆ. ಆದ್ರಿಂದ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸೀಸ್ ಮಾಡಕ್ಕೆ ಅವರು ಮುಂದಕ್ಕೆ ಬಂದಿದ್ದಾರೆ. ಇದಿಷ್ಟು ಪರಿಸರ ನಿಯಂತ್ರಣ ಮಾಲಿನ್ಯಾಧಿಕಾರಿಗಳ ಮಾತಾಗಿರುವಂತದ್ದು. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಮಾರಾಟ ಮಾಡ್ತಿರೋ ಪಟಾಕಿಗಳು ಏನೋ ಸಾಕಷ್ಟು ಸಂಖ್ಯೆಯಲ್ಲಿ ಹಸಿರು ಪಟಾಕಿಗಳು ಆಗಿರೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಒಂದು ಪೊಲೀಸ್ ಇಲಾಖೆಗೆ ಒಂದು ಸೂಚನೆ ನೀಡಿದ್ದೀವಿ, ಮುಂದಿನ ಕ್ರಮಗಳನ್ನ ನೀವು ತಗೊಳ್ಳಿ ಅನ್ಕೊಂಡು. ಈ ಕುರಿತಾಗಿ ಮಾತಾಡೋದಕ್ಕೆ ಪಟಾಕಿ ಮಾರಾಟಗಾರರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಈ ಒಂದು ಸರ್ಕಾರ ತಮ್ಮೊಂದು ಗೈಡ್ಲೈನ್ಸ್ ನೀಡಲಾಗಿರುತ್ತೆ, ಅಂದ್ರೆ ಕೇವಲ ಹಸಿರು ಪಟಾಕಿಗಳು ಮಾತ್ರವೇ ಮಾರಿ ಅನ್ಕೊಂಡು. ಸರ್, ಯಾವ ರೀತಿ ಪಟಾಕಿಗಳನ್ನ ನೀವು ಇಲ್ಲಿ ಮಾರಾಟ ಮಾಡ್ತಿದ್ದೀರಾ ಅಥವಾ ಏನು ಸರ್? ಸರ್, ಇದು ಲೋಗೋ ಕೊಟ್ಟಿರೋದು ಈಗ CM ಹೇಳಿದ್ಮೇಲೆ ಪಬ್ಲಿಸಿಟಿ ಆದಮೇಲೆ ಬಂದಿರೋದು. ನಮಗೆ ಅಲ್ಲಿವರೆಗೂ ಗೊತ್ತಿಲ್ಲ, ಜನಕ್ಕೂ ಗೊತ್ತಿಲ್ಲ, ನಮಗೂ ಗೊತ್ತಿತ್ತಿಲ್ಲ. ನಾವು ಶಿವಕಾಶಿಯಿಂದ ನೋಡಿ ಬಿಲ್ ತಂದಿದ್ದೀವಿ, ಬಿಲ್ಲಲ್ಲಿ ಹಾಕ್ಸಿದ್ದೀವಿ, ಅವ್ರಿಗೂ ಗೊತ್ತಿತ್ತಿಲ್ವೇನೋ. ಈಗ ಪಬ್ಲಿಸಿಟಿಯಾಗಿ ಲೋಗೋ ಹಾಕಿ ನಾವು 5 ತಿಂಗಳು 6 ತಿಂಗಳು ಮುಂಚೆನೇ ನಾವು ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಬಿಟ್ಟಿರ್ತೀವಿ. ಈಗ ಬಂದುಬಿಟ್ಟಿದೆ, ನಮ್ಗೆ ಕಾಲ ಅವಕಾಶ ಕಡೆ ಒಂದು 2 ದಿವಸ ಮಾರ್ಕಂತೀವಿ. ಇನ್ನೇನೇ ಇದ್ರು ನೆಕ್ಸ್ಟ್ ವರ್ಷ ಇಲ್ಲಿ ಲೋಗೋ ಇರೋದೇ ತಂದು ಮಾರಬೇಕು ಅಂತ ನಮ್ದು ರಿಜಿಸ್ಟರ್ಡ್ ಆಗಿದೆ. ಈ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ತಮಗೆ ಮಾರಾಟಗಾರರಾಗಿ ಏನು ಹೇಳ್ತಿದ್ದಾರೆ ಸರ್ ಅವರು ಭೇಟಿ ವೇಳೆ? ಲೋಗೋ ಇರೋದು ಮಾರಬೇಡಿ ಅಂತಾರೆ. ಲೋಗೋ ಇಲ್ಲಿಕ್ಕೆ ಇಲ್ಲ, ಸ್ವಲ್ಪ ಇದೆ, 25% ಇದೆ, 75% ಇಲ್ಲ. ನಾವು ತಗೊಂಡು ಮನೆ ಮಡಿಕೊಳ್ಳಕ್ಕಾಗತ್ತಾ? 2 ದಿವಸ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ದಯವಿಟ್ಟು. ಇದಿಷ್ಟು ಪಟಾಕಿ ಮಾರಾಟಗಾರರ ಮಾತು ಸಹ ಆಗಿರುವಂಥದ್ದು. ಅಂದ್ರೆ ಸರ್ಕಾರದ ಈ ಒಂದು ಆದೇಶದಲ್ಲೇ ಕೂಡ ನಮಗೊಂದು ಗೊಂದಲ ಇರುವಂಥದ್ದು. ಹಾಗಾಗಿ ನಾವು ಈಗಾಗಲೇ ಪಟಾಕಿ ಸರಕಿಗೆ ಸಾಕಷ್ಟು ಹಣವನ್ನ ವ್ಯಯ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಗ್ರಾಹಕರು ಕೂಡ ಕೊಳದೆ ಹೋದ್ರೆ ನಮ್ಮ ಬದುಕು ಕೂಡ ಬೀದಿಗೆ ಬೀಳುತ್ತೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಜೊತೆಗೆ ಈ ವರ್ಷ ಕೂಡ ಈ ಒಂದು ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡಲಿ ಅನ್ನೋ ಮನವಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸ್ ಜೊತೆ ಕಾರ್ತಿಕ್, SLTV, ಮೈಸೂರು.